ಪ್ರಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ಅನುಭವ ಮಂಟಪ ಅಂದ್ರೇನು, ಅದರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರುವಷ್ಟು ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅನುಭವ ಮಂಟಪ ಅಂದ್ರೇನು ಅನ್ನೋದ್ರ ಬಗ್ಗೆ. ಅಂದ್ರೆ ಅನುಭವ ಮಂಟಪ ಅಂದ್ರೆ ಒಂದು ಜೇನುಗೂಡಿದಂಗೆ. ಜೇನುನೊಣಗಳು ವಿಧ ವಿಧವಾದ ಪುಷ್ಪಗಳ ಮಕರಂದವನ್ನು ಹೀರಿಕೊಂಡು ಬಂದು ಒಂದೆಡೆ ಶೇಖರಿಸುವಂತೆ ಭಿನ್ನ ಭಿನ್ನ ವಿಚಾರ ಮತ್ತೆ ಸಂಪ್ರದಾಯ ಎಂಬ ಜೇನುನೊಣಗಳೆಂಬ ಸಾಧಕರು ತಮ್ಮ ತಮ್ಮ ವಿಶಿಷ್ಟವಾದ ಅನುಭವವನ್ನು ಅನುಭವದ ಮಂಟಪ ಎಂಬ ಗೂಡಿನಲ್ಲಿ ಶೇಖರಿಸಿದರು. ಹೀಗೆ ಇದರ ಬಗ್ಗೆ ಇನ್ನೂ ಅಷ್ಟು ಅಂದರೆ ಹಿಂದೆ ನಡೆಯುವ ಪಾರ್ಲಿಮೆಂಟನ್ನು ಅಂದೇ ನಮ್ಮ ಶ್ರೀ ಗುರು ಬಸವೇಶ್ವರರು ಅನುಭವ ಮಂಟಪ ಎಂಬುದರ ಮುಖಾಂತರ ನಡೆಸ್ತಿದ್ರು. ಅದರ ಬಗ್ಗೆ ಒಂದು ಸ್ವಲ್ಪ ವಿಚಾರವನ್ನ ನೋಡೋಣ ಬನ್ನಿ. ಅನುಭವ ಮಂಟಪ ಇದು 12ನೇ ಶತಮಾನದ ಬಸವಾದಿ ಶರಣರು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಧಾರ್ಮಿಕ, ನೈತಿಕ ನೆಲೆಗಟ್ಟಿನ ಮೇಲೆ ಕಟ್ಟಿದ ಮಹಾನ್ ಸಂಸತ್ತು. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರು ತಮ್ಮ ಹೃದಯದಲ್ಲಿ ಮೂಡಿದ್ದ ವಿಶ್ವಧರ್ಮದ ಉನ್ನತ ತತ್ವಗಳಿಗೆ ಸಾರ್ವತ್ರಿಕ ಕ್ರಿಯಾತ್ಮಕ ಸ್ವರೂಪ ಕೊಡಬೇಕೆಂಬ ಮಹದುದ್ದೇಶದಿಂದ ಅನುಭವ ಮಂಟಪ ಎಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ದೇಹ ಪರಿಶ್ರಮದ ಬಗ್ಗೆ ಗೌರವ ಆಧಾರಗಳಿಲ್ಲದೆ ಕೇವಲ ತಲೆಯನ್ನು ದೊಡ್ಡದನ್ನಾಗಿ ಮಾಡಿ ಹೃದಯವನ್ನು ಕಿರಿದಾಗಿಸುವ ಶುಷ್ಕ ಶಿಕ್ಷಣವನ್ನು ನೀಡುವ ಇಂದಿನ ವಿಶ್ವವಿದ್ಯಾಲಯಗಳು ಅನುಭವ ಮಂಟಪದಂತಹ ಸಂಸ್ಥೆಗೆ ಸಾಟಿಯಿಲ್ಲ. ಕಾಯಕ, ಅರಿವು, ಆರಾಧನೆಗಳು ಮಾನವ ಸಮಾಜದ ಜೀವನದ ಸಂಜೀವಿನಿಗಳೆಂದು ಸಾರುವುದು ಸದ್ಧರ್ಮವೆಂದು ಸದ್ಧರ್ಮದ ಜಾಡನ್ನು ಹಿಡಿದು ವಿಶ್ವಗುರು ಬಸವಣ್ಣನವರು ಕಾಯಕದಿಂದ ತನುವಿನ ಪೋಷಣೆಯು, ದೇಹ ಪರಿಶ್ರಮದ ಗೌರವತೆಯು, ಅರಿವಿನಿಂದ ಮನಸ್ಸಿನ ನೆಮ್ಮದಿಯು, ಹೃದಯ ವಿಕಾಸವು, ಆರಾಧನೆಯಿಂದ ಆತ್ಮದ ಶ್ರೇಯಸ್ಸು, ಜೀವನದ ಸದ್ಧತಿ ಇತ್ಯಾದಿಗಳನ್ನು ಹೊಂದಿರುವ ಪ್ರತಿಯೊಬ್ಬ ಸಾಧಕನಿಗೆ ಅನುಭವ ಮಂಟಪದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟರು. ಅನುಭವ ಮಂಟಪ ಎಂಬ ತಿಳಿಗೊಳದಲ್ಲಿ ಸಾಧಕರೆಂಬ ಪರಮಹಂಸಗಳನ್ನು ತೇಲಿಬಿಟ್ಟರು. ತಿಳಿಗೊಳದಲ್ಲಿ ಪರಮಹಂಸಗಳು ತಮ್ಮ ಮಲತ್ರಯಗಳನ್ನು ತಿಳಿಗೊಳಿಸಿಕೊಂಡು ಸದ್ಭಕ್ತಿ ಸುಜಲವನ್ನು ಮನವಾರೆ ಕುಡಿದು ಸುಜ್ಞಾನದ ಕಮಲದ ನಾಳವನ್ನು ತಿಂದು ದೇವನ ಬೆರಗಿನಲ್ಲಿ ಹೊರಳಾಡಿದರು. ಅಲ್ಲಿ ತೇಲಿದ್ದ ಆನಂದ ಮುಳುಗಿತ್ತು. ಅನುಭವ ಮಂಟಪವು ಕೇವಲ ಜ್ಞಾನ ಪಾಂಡಿತ್ಯಗಳಿಂದ ಕೂಡಿದ ಪಂಡಿತರ ವಾದದ ಸಂತೆಯಾಗಿದೆ. ಸಜೀವ ಸಾಧಕರ ಪ್ರಯೋಗ ಕ್ಷೇತ್ರವಾಗಿತ್ತು. ಸದುವಿನಯದ ಸಾಧಕರ ಮಂದಿರವಾಗಿತ್ತು. ಕಾಯಕ ಜೀವಿಗಳ ಕರುಣದ ಕೂಟವಾಗಿತ್ತು. ಮಹಾಜ್ಞಾನಿಗಳ ತತ್ವಜ್ಞಾನ ಸಮ್ಮೇಳನವಾಗಿದ್ದು ಅನುಭವ ಮಂಟಪ ಎಂಬ ಆ ರವಿಕೆಯಲ್ಲಿ ಭಕ್ತಿರಸವೆಂಬ ಕೆನೆ ಮೊಸರನ್ನು ಒಯ್ದು ತತ್ವನಿಷ್ಠೆ ಎಂಬ ಕಡಗೋಲನ್ನು ಊರಿ ಸದಾಚಾರವೆಂಬ ಹಗ್ಗದಿಂದ ಕೆಲಸಗಳನ್ನು ಶರಣೆಯರೆಂಬ ಶರಣಸತಿಯರು ಅನುಭವ ಪ್ರಧಾನವಾಗಿ ವಿಚಾರವಂತ ಮಾಡಲು ಲಿಂಗವಂತ ಬಸವ ಧರ್ಮವೆಂಬ ನವನೀತ ಹುಟ್ಟಿದ್ದು ಒಬ್ಬ ವ್ಯಕ್ತಿ ಎಲ್ಲೋ ಕುಳಿದು ಬರೆದುದರಿಂದ ಹುಟ್ಟಿದೆ. ಅನೇಕ ಶಿವಾನುಭಾವಿಗಳೊಡನೆ ನಡೆದ ವಿಚಾರ ಮಂಥನದಿಂದ ಹುಟ್ಟಿದ್ದುದರಿಂದ ವಿಚಾರದಲ್ಲಿ ವೈಶಲ್ಯವನ್ನು ಹೊಂದಿ ವಿಶ್ವಧರ್ಮದ ಲಕ್ಷಣಗಳನ್ನು ಹೊಂದಿದೆ. ಯೇಸು ಕ್ರಿಸ್ತನಿಂದ ಕ್ರಿಶ್ಚಿಯನ್ ಧರ್ಮ, ಮಹಮ್ಮದ್ ಪೈಗಂಬರನಿಂದ ಮುಸ್ಲಿಂ ಧರ್ಮ, ಗೌತಮ ಬುದ್ಧದಿಂದ ಬೌದ್ಧ ಧರ್ಮ ಉದಿಸಿದಂತೆ ಬಸವಣ್ಣನವರಿಂದ ಲಿಂಗಾಯತ ಧರ್ಮವು ಬಂದಿತ್ತು. ಆದರೆ ಇಲ್ಲಿರುವ ವೈಶಿಷ್ಟ್ಯವೇನೆಂದರೆ ಧರ್ಮದ ಸಂವಿಧಾನ ರಚನೆಯಾಗುವಾಗ ಬಸವಣ್ಣನವರು ವಾಣಿಯೊಡನೆ ಅನೇಕ ಸ್ಫುರಣಾತ್ಮಕ ಜ್ಞಾನಿಗಳ ಶಿವಾನುಭವಿಗಳ ನಿರ್ಮಲ ಹೃದಯಗಳಿಂದ ಹೊರಹೊಮ್ಮಿದ ಅನುಭವದ ನುಡಿಗಳು ಸಂಗಮವಾಗಿದೆ. ವೇದ, ಉಪನಿಷತ್ತು, ಆಗಮ ಪುರಾಣಗಳು, ದರ್ಶನಗಳು, ಮತಗಳು, ಶೈವ ಪಂಥಗಳು ಅನುಭವ ಮಂಟಪದ ಶಿವಶರಣೆಯೆದುರಿಗೆ ಇದ್ದವು. ಬಸವಣ್ಣನವರು ಈ ಎಲ್ಲವನ್ನೂ ಸತ್ಯಾನ್ವೇಷಿಗಳಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿರುವ ಒಳಿತನ್ನು ತೆಗೆದುಕೊಂಡು ಕೆಡುಕನ್ನು ನ್ಯೂನತೆಗಳನ್ನು ಬದಿಗಿಟ್ಟು ಅವುಗಳ ಸಾರಸತ್ಯವಾದ ಸ್ವಾನುಭವದ ಪಡಿಯಚ್ಚಿನಲ್ಲಿ ಹಾಕಿ ಹೊಸತೊಂದು ಸಂವಿಧಾನವನ್ನೇ ರೂಪಿಸಿ ಲಿಂಗಾಯತ ಧರ್ಮವೆಂಬ ನೂತನ ಪರಿಪಾಕವನ್ನು ಜಗತ್ತಿಗೆ ನೀಡಿದರು. ಅನುಭವ ಮಂಟಪ ಒಂದು ಜೇನುಗೂಡು ಇದ್ದಾಗೆ. ನಾನಾ ಪ್ರಕಾರದ ಜೇನುನೊಣಗಳು ವಿಧ ವಿಧವಾದ ಪುಷ್ಪಗಳ ಮಕರಂದವನ್ನು ಹೀರಿಕೊಂಡು ಬಂದು ಶೇಖರಿಸುವಂತೆ ಭಿನ್ನ ಭಿನ್ನ ವಿಚಾರ ಸಂಪ್ರದಾಯದ ಜೇನುನೊಣಗಳೆಂಬ ಸಾಧಕರು ತಮ್ಮ ವಿಶಿಷ್ಟವಾದ ಅನುಭವದ ಮಕರಂದವನ್ನು ಅನುಭವ ಮಂಟಪ ಎಂಬ ಜೇನುಗೂಡಿನಲ್ಲಿ ಶೇಖರಿಸಿದರು. ತಾವೇ ಸಂಗ್ರಹಿಸಿದ ಜೇನುಗೂಡಿನ ಮಧುವನ್ನು ಹಿಂಡಿ ದುಂಬಿಗಳು ಉನ್ನತವಾಗಿ ಗುಂಗಾನ ಮಾಡುವಂತೆ ಅನುಭವ ಮಂಟಪದಲ್ಲಿ ಸ್ವಾನುಭವದ ಬಂದುಂಡು ದೇವನಾದದ ಬೆರಗಿನಲ್ಲಿ ನಿಲುಗಡೆ ಹೊಂದಿದರು ಶಿವಶರಣೆಯರು.
ಮಣಿಗಳ ಸೂತ್ರದಂತೆ ತ್ರಿನಯನ ನೀನೆಪ್ಪೆನಯ್ಯ ಎನಿಸುವಡೆ ತನ್ನ ಭಿನ್ನ ಆತ್ಮ ಒಂದೇ ಎಂಬ ಶರಣರ ನುಡಿ ನಡೆಯಾಗಿತ್ತು. ಅನುಭವ ಮಂಟಪದಲ್ಲಿ ಶಿವಾನುಭವದ ಒಂದೇ ಸೂತ್ರದಲ್ಲಿ ಶರಣ ಶರಣೆಯರ ಎಂಬ ಮಣಿಗಳು ತಮ್ಮ ವೈಶಿಷ್ಟ್ಯವನ್ನು ಕಳೆದುಕೊಳ್ಳದೆ ಒಂದಾಗಿ ಒಂದು ಸುಂದರ ಕಂಠಮಾಲೆಯಾಗಿ ದೇವನ ಕೊರಳಲ್ಲಿ ಸೇರಿಕೊಂಡು ಶೋಭಿಸುವುದು ಕಾಣುತ್ತೇವೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.